8 ಜನ ಓಡಾಡ ಅಂತ ಇನೋವಾ ಕೊಡ್ತೀನಿ ಸರ್, ಬರೇ 3,80,000. ಸೊ ಬರೇ 95,000ಕ್ಕೆ ವೆಹಿಕಲ್ ಕೊಡ್ತೀವಿ. 50,000ಕ್ಕೆ ಇನ್ನು 25,000 ಸೇರಿಸ್ಕೊಡಿ ಸರ್, 75,000 ಕೊಡಿ ಸಾಕು ಸರ್. ಜನ್ನು ಸರ್, ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು. 85,000 ಕ್ಯಾಶ್ ತಗೊಂಬಲ್ಲಿ ಆರಾಮಾಗಿ ತಗೊಂಡು ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ 1,45,000ಕ್ಕೆ ಸರ್. ಎಷ್ಟು ಸರ್? 60,000 ಕ್ಯಾಶ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 30,000 ಕ್ಯಾಶ್ ತಗೊಂಬನ್ನಿ. ಪ್ರೈಸ್ ಎಷ್ಟು ಗೊತ್ತಾ ಸರ್? ಬರೇ 3 ಲಕ್ಷ ಸರ್. 50,000 ಕ್ಯಾಶ್ ತಗೊಂಬರ್ಲಿ, ಈಸಿಲಿ 18 ಮಾಡಲು ಶಿಫ್ಟ್ VXI ಆಪ್ಷನ್ ತಗೊಂಡೋಗಿ. 99,000 ಕ್ಯಾಶ್ ತಗೊಂಬರ್ಲಿ, ಆರಾಮಾಗಿ ತಗೊಂಡೋಗಿ. ಇದು ಬಂದು ಸಿಂಗಲ್ ಓನರ್ ಗಾಡಿ ಸರ್. ಇದು ಸರ್ ಲೋನ್ ಅಂತ ಬಂದ್ರೆ 4.5 ಲಕ್ಷದವರೆಗೂ ಲೋನೇ ಮಾಡ್ಕೊಡ್ತೀವಿ. ₹1 ಕಾಸು ತಗೊಂಬರ್ಬೇಡಿ, 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಕೊಡ್ತೀನಿ. 70,000 65,000 ಕ್ಯಾಶ್ ತಗೊಂಬನ್ನಿ ಸರ್, ಆರಾಮಾಗಿ ತಗೊಂಡೋಗಿ ಸರ್. ಎಲ್ಲರೂ ಹೆಂಗಂದ್ರೆ 400 ಲೊಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದಿನಿ. ಸ್ಟಾಕ್ ತುಂಬಾ ಜಾಸ್ತಿ ಆಗಿದೆ ಅಂಡ್ 4 ಮಂತ್ಸ್ ಆಯ್ತು ವಿಡಿಯೋ ಮಾಡಿ, ಇವಾಗ ವಿಡಿಯೋ ಮಾಡ್ತಿರೋದು ಸರ್. ಹಾ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್. ಹಬ್ಬ ಹೆಂಗಾಯ್ತು ಸರ್? ಫಸ್ಟ್ ಸರ್ ಹಬ್ಬ ಸೂಪರ್ ಆಗಾಯ್ತು ಸರ್. ಅಂಡ್ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಹಬ್ಬ ಆದ ನಂತರ ಏನ್ ಆಫರ್ ಇಡ್ತಿದ್ದೀರಾ ಅಂತ ಹೇಳಿ ಸರ್? ಹಬ್ಬ ಅಂತ ಇಲ್ಲ, ಹರಿದಿನ ಅಂತ ಇಲ್ಲ ಸರ್. ಪ್ರತಿದಿನ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಹಬ್ಬನೇ ಸರ್. ಯಾಕೆಂದ್ರೆ ನಾವು ಕೊಡ್ತಾ ಇರೋದೇ ಎಲ್ಲ ಚೀಪ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್, ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಆಫರ್ ಎಲ್ಲಾ ವೀಕ್ಷಕರಿಗೂ ಗೊತ್ತಿರುತ್ತೆ, ಹೊಸ ಸಬ್ಸ್ಕ್ರೈಬರ್ಗೆ ಗೊತ್ತಿರಲ್ಲ. ಸೊ ಅದನ್ನು ಕೂಡ ನೋಡ್ಕೊಂತಾರೆ. ನಮ್ಮ ಪ್ರೈಸ್ ಅಲ್ಲಿ ಹಬ್ಬ ಇರುತ್ತೆ ಸರ್, ಯಾವಾಗ್ಲೂ ಡೈಲಿನೇ ಹಬ್ಬ ಅನ್ಬೋದು. ಖಂಡಿತ ಸರ್, ದಿನ ಹಬ್ಬ ಇರುತ್ತೆ ಸರ್, ದಿನ ಯುಗಾದಿ ಇರುತ್ತೆ ಸರ್. ಅಂಡ್ ಏನಿದೆ ಸರ್, ಎಷ್ಟು ಗಾಡಿಗಳು ನೋಡಕ್ ಸಿಗುತ್ತೆ ಸರ್? ಇವತ್ತು ನೋಡ್ಬೋದು ಅಂದ್ರೆ 50 ರಿಂದ 55 ಗಾಡಿ ನಮ್ಮ ಶೋರೂಮ್ ನಲ್ಲಿ ಸಿಗುತ್ತೆ ಸರ್. ಓಕೆ, ಅಂದ್ರೆ ಲೋನ್ ಆಲ್ ಓವರ್ ಕರ್ನಾಟಕ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಸರ್. ಯಾವುದೇ ಮೂಲೆ ಆಗಿರ್ಲಿ, ಕೊನೆ ಮನೆ ಆಗಿರ್ಲಿ, ಅದು ಕರ್ನಾಟಕದ ಮನೆ ಆಗಿರ್ಬೇಕು ಸರ್, ಖಂಡಿತ ಲೋನ್ ಮಾಡ್ಕೊಡ್ತೀವಿ ಸರ್. ಸೂಪರ್ ಸರ್. ಅಂಡ್ ಯಾವ ಪ್ರೈಸ್ ಇಂದ? 75,000 ಸರ್. 75,000 ನಮ್ಮಲ್ಲಿ ಪ್ರೈಸ್ ಲಿಸ್ಟ್ ಸ್ಟಾರ್ಟ್ ಆಗುತ್ತೆ. ಲೊಕೇಶನ್ ಸರ್? ಸರ್ ಲೊಕೇಶನ್ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೋರು ಅಪ್ಡೇಟ್ ಆಗಿದೆ. ಸೊ ನಾಗರಬಾವಿಯಿಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಬರುತ್ತೆ, ಅಲ್ಲಿ ಬಂದ್ರೆ ಸಾಕು ಸರ್. ಅಂಡ್ ಕೆಳಗಡೆ ಒಂದು ನಂಬರ್ ಹಾಕಿರ್ತೀನಿ, ಅದಕ್ಕೆ ಕೊಟೇಶನ್ ಅಪ್ಡೇಟ್ ಆಗಿರುತ್ತೆ. ಯಾವ ಗಾಡಿ ಇರುತ್ತೆ ಸ್ಟಾಕ್ಸ್ ಅಲ್ಲಿ, ಪ್ರೈಸಿಂಗ್ ಇರುತ್ತೆ, ಅದಕ್ಕೆ ಹಾಯ್ ಅಂತ ಕಳಿಸಿದ್ರೆ ಆ ಡೀಟೇಲ್ ನಿಮಗೆ ಆಟೋಮೆಟಿಕ್ ಸಿಗುತ್ತೆ. ಇನ್ ಕೇಸ್ ಕೆಳಗಡೆ ನಂಬರ್ ಇರುತ್ತೆ, ಅದು ಕಾಲ್ ಮಾಡಿದ್ರು ಡೀಟೇಲ್. ಖಂಡಿತ ಸರ್, ಖಂಡಿತವಾಗಿ. ಓಕೆ, ವಿಡಿಯೋ ಸ್ಟಾರ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ಸರ್, ಅವ್ರಿಗೆ ಲೊಕೇಶನ್, ವೆಹಿಕಲ್ಸ್ ಅಪ್ಡೇಷನ್ ಎಲ್ಲ ಹೋಗುತ್ತೆ ಸರ್. ಖಂಡಿತವಾಗಿ ಸ್ಟಾರ್ಟ್ ಮಾಡೋಣ ಸರ್. ಸರ್ ಖಂಡಿತವಾಗಿ ಮಾಡೋಣ ಸರ್. ಇದು ಹುಂಡೈ ಇಯಾನೋ ಎರಾ ಪ್ಲಸ್. ಇದು AC ಪವರ್ ಸ್ಟೇರಿಂಗು, ಪ್ರಿಂಟೆಡ್ ಪವರ್ ವಿಂಡೋ ಕೂಡ ಬರುತ್ತೆ. ಟೈರ್ ಎಲ್ಲ ಚೆನ್ನಾಗಿದೆ. ಸೊ ಇದರಲ್ಲಿ ಒಳ್ಳೆ ಮೈಲೇಜ್ ಇರುತ್ತೆ, 20 ಮೈಲೇಜ್. ಆದ್ರೆ ಕಸ್ಟಮರ್ ಅದು ಸಾಲದು ಅಂದ್ಬಿಟ್ಟು CNG ಕೂಡ ಹಾಕ್ಸಿದ್ದಾರೆ ಸರ್. ಆರಾಮಾಗಿ 40 ಮೈಲೇಜ್ ಬರುತ್ತೆ ಸರ್. CNG ಮೈಲೇಜ್ ಸರ್ 1:2. ಇದು 20 ಮೈಲೇಜ್ ಕೊಡ್ತಾರೆ, 40 ಕೊಡುತ್ತೆ ಆರಾಮಾಗಿ. ಸೂಪರ್, ಆರಾಮಾಗಿ ಒಳ್ಳೆ ಮೈಲೇಜ್ ಬರುತ್ತೆ. ಸೊ 2012 ಮಾಡಲು, ಸೆಕೆಂಡ್ ಓನರ್. ವೆಹಿಕಲ್ ಮಾತ್ರ ತುಂಬಾ ವೆರಿ ಗುಡ್ ಕಂಡೀಷನ್ ಇಟ್ಟಿದ್ದಾರೆ ಸರ್. ಪ್ರೈಸ್ ವೈಸ್ ಏನಾದ್ರು ಹೋಗ್ತೀನಿ ಅಂದ್ರೆ ಬರೀ 2,65,000 ಕೊಡ್ತೀನಿ ಸರ್. ಇವತ್ತು ನಾರ್ಮಲ್ ಗಾಡಿ, ಅವರು ಪೆಟ್ರೋಲ್ ಗಾಡಿ ತಗೊಳಕೇನೆ 280, 275 ಇರುತ್ತೆ. 265ಗೆ ವಿತ್ CNG ಸರ್. 45,000 ರೂಪಾಯಿ ಕೊಟ್ಟು CNG ಹಾಕ್ಸಿದ್ದಾರೆ. ಎಂಟ್ರಿ ಇದೆ RC ಬುಕ್ ಅಲ್ಲಿ ಕೂಡ. ಅಂತ CNG ಇರುವಂತ ಗಾಡಿನ ಬರೀ 2,65,000 ಕೊಡ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು i20 ಸರ್. ಸರ್ i20 ಇದು ಬಂದು ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ಬಿಟ್ಟು, ಇದು ಬಂದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ 4 ಮತ್ತೆ ಪುಷ್ ಸ್ಟಾರ್ಟ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಕಂಪ್ನಿಯಿಂದಾನೆ ಅಲಾಯ್ ವೀಲ್ ಬರುತ್ತೆ ಸರ್. ಆಸ್ತಾದಲ್ಲಿ ಏನ್ ಆಪ್ಷನ್ ಬರುತ್ತೆ ಎಲ್ಲ ಬರುತ್ತೆ ಸರ್ ಇದ್ರ ವೆಹಿಕಲ್. ಓಕೆ, ನಿಮಗೆ ಇಂಟೀರಿಯರ್ ಡ್ರಿವನ್ ಆಗಿರೋದು ಸರ್? ಓಡಿರೋದು ಸರ್? ಓಡಿರೋದು 78,000 ಓಡಿದೆ ಸರ್. 78,000? ಹೌದು ಸರ್. 70 ಸಿಗುತ್ತಾ? ಏನ್ ಸರ್? ರೆಕಾರ್ಡೆಡ್ ಸರ್, ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಹೋಗ್ತೀನಿ ಅಂದ್ರೆ ಇದನ್ನ ಒಂದು 5,35,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಒಂದು 5,25,000 ಫೈನಲ್ ಮಾಡ್ಕೊಡ್ತೀವಿ. 5,25,000 ಡೌನ್ ಪೇಮೆಂಟ್ ಸರ್. ಡೌನ್ ಪೇಮೆಂಟ್ ಅಂತ ಬಂದ್ರೆ 50,000 ಇರ್ಬೋದು, 80,000 ಇರ್ಬೋದು, 1 ಲಕ್ಷನೂ ಇರ್ಬೋದು. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಮಾಡ್ಕೊಡ್ತೀವಿ ಸರ್. ಓಕೆ, ಹಾಗೆ ಡೀಸೆಲ್ ವೇರಿಯಂಟ್ ಒಂದೊಂದು ಬ್ರಿಜಾ ಇರೋದು ಸರ್? ಸರ್ ಇದು ಬಂದು VD ಆಪ್ಷನಲ್ಲು. ಇದರಲ್ಲಿ AC ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ನಿಮಗೆ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ಆಮೇಲೆ ಡೀಸೆಲ್ ವೆಹಿಕಲ್ ಇದು, VD ಆಗಿರೋದ್ರಿಂದ. ಓಕೆ, ನೀವು ನೋಡ್ತಾ ಇರೋದು ವೆಹಿಕಲ್ ಸಿಂಗಲ್ ಓನರ್, ತುಂಬಾ ನೀಟ್ ಕಂಡೀಷನ್ ಇದೆ. ಬರೀ 81,000 ರನ್ ಆಗಿದೆ ಸರ್ ವೆಹಿಕಲ್. ಓಕೆ, ಹಾಗೆ ನೋಡಬಹುದು ಇಂಟೀರಿಯರ್ ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ಎಲ್ಲೂ ಡೆಂಟು ಸ್ಕ್ರಾಚು ಬರೋದಿಲ್ಲ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಬರೀ 81,000 ರನ್ ಆಗಿದೆ ಸರ್. ರೆಕಾರ್ಡೆಡ್ ಸರ್ ಶೋರೂಮ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ 8.5 ಲಕ್ಷ ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 7,90,000ಕ್ಕೆ ವೆಹಿಕಲ್ ಕೊಡ್ತೀವಿ. 7,90,000? 90,000ಕ್ಕೆ ಆರಾಮಾಗಿ ಸಿಂಗಲ್ ಓನರು ಬ್ರಿಜಾ ಮತ್ತೆ VDI ಡ್ಯೂಯಲ್ ಏರ್ ಬ್ಯಾಗ್ ಗಾಡಿ ಕೊಡ್ತಾ ಇದ್ದೀವಿ. ಓಕೆ, ಹಾಗೆ ನೆಕ್ಸ್ಟ್ ಈಕೋ ಇರೋದು ಸರ್? ಸರ್ ಈಕೋ ಇರೋದು ಇದು 2015 ಮಾಡಲು. ಸೊ ಇದರಲ್ಲಿ ಕೂಡ AC ಎಲ್ಲ ಬರುತ್ತೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಸಿಂಗಲ್ ಓನರ್ ಆಗಿರುತ್ತೆ. ಸೊ ವೆಹಿಕಲ್ ಕಿಲೋಮೀಟರ್ ಡ್ರೈವರ್ ಬಂದು 80 ಓಡಿದೆ. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ 3,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3,60,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ತುಂಬಾ ಡಿಮಾಂಡೆಡ್ ಅಂತ ಹೇಳ್ಬೋದು. ಹೌದು ಸರ್, ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇವತ್ತು ಬೊಲೆರೋ ಏನಿದೆ, ಹಳ್ಳಿಗಾಗ್ಲಿ ಸಿಟಿಗಾಗ್ಲಿ ಎಲ್ಲದಕ್ಕೂ ಒಳ್ಳೆ ವೆಹಿಕಲ್ ಅಂತಾನೆ ನಾವು ಹೇಳ್ಬೋದು. ಸೊ ಇದು ಬಂದು 2014 ಮಾಡಲು ZLX, ಅಂದ್ರೆ ಟಾಪ್ ಎಂಡ್ ಮಾಡಲ್ ಸರ್ ಇದು ವೆಹಿಕಲ್. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಒಳ್ಳೆ ಲೆದರ್ ಸೀಟ್ ಇದೆ,
ಗಾಡಿನೂ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ಪ್ರೈಸ್ ವೈಸ್ ಅಂತ ಹೋದ್ರೆ ಬರೀ 5,75,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 5,60,000 ವೆಹಿಕಲ್ ಕೊಡ್ತೀವಿ. ಲೋನ್ ಏನಾದ್ರು ಆಗುತ್ತಲ್ಲ ಸರ್ ಇದು? ಸರ್ ಲೋನ್ ಅಂತ ಬಂದ್ರೆ 4.5 ಲಕ್ಷದವರೆಗೂ ಲೋನೇ ಮಾಡ್ಕೊಡ್ತೀವಿ ಸರ್ ನಾವು. ಓಕೆ ಸೂಪರ್. ಗಾಡಿ ಗನ್ ಗಾಡಿ ಯಾರು ಹುಡುಕ್ತಿರೋರಿಗೆ ಒಂದೇ ಗಾಡಿ ಇರೋದು, ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಹೋಗ್ಬೋದು. ಲೋನು ಆಗುತ್ತೆ ಅಂತ ಹೇಳ್ಬೋದು. ಹಾಗೆ 7 ಸೀಟರ್ ಹೋಗೋದಾದ್ರೆ ಸರ್ ಮತ್ತೊಂದು ಸರ್ XUV 500 ಇದು ಬಂದು W4 ಕಂಪನಿ ಅಲಾಯ್ ವೀಲ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ ಸರ್. ನೀವು ನೋಡ್ತಾ ಇರಬಹುದು ಟೈರ್ ಕೂಡ ಚೆನ್ನಾಗಿದೆ, ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ಅಲ್ಲಿ ಹೌದು ಸರ್. ಆಫ್ಟರ್ ಮಾರ್ಕೆಟ್ ಏನ್ ಅಲಾಯ್ ವೀಲ್ ಬಿಟ್ರೆ ಮತ್ತೇನ್ ಹಾಕಿದ್ದಾರೆ ಸರ್? ಅಲಾಯ್ ವೀಲ್ ಹಾಕಿದ್ದಾರೆ ಅಷ್ಟೇನೆ. ಅದು ಬಿಟ್ರೆ ಇನ್ನೇನ್ ಶೋರೂಮ್ ನಲ್ಲೇ 4 ಏರ್ ಬ್ಯಾಗ್ ಕೊಟ್ಟಿರ್ತಾರೆ, ಕಂಪನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಕೊಟ್ಟಿರ್ತಾರೆ, ಎಲ್ಲ ಕೂಡ ಬಂದಿರುತ್ತೆ. ಅಲಾಯ್ ವೀಲ್ ಇದರಲ್ಲಿ W4 ಆಗಿರೋದ್ರಿಂದ ಇದ್ರಲ್ಲಿ ಬಂದಿರಲ್ಲ. ಡ್ರಿವನ್ ಎಷ್ಟಾಗಿದೆ ಸರ್? ಡ್ರೈವರ್ ಬಂದ್ಬಿಟ್ಟು 83,000 ರನ್ ಆಗಿದೆ ಸರ್. ರೆಕಾರ್ಡೆಡ್ ಸರ್. ಇದು ಪ್ರೈಸ್ ವೈಸ್ ಏನಾದ್ರು ಹೋಗ್ತೀನಿ ಅಂದ್ರೆ ಸರ್ 8.4 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 7,90,000 ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಏನಾದ್ರು ಬಂದ್ರೆ ಇದಕ್ಕೆ ಆರಾಮಾಗಿ 6.5 ಇಂದ 7 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 89,000 ಕ್ಯಾಶ್ ತಗೊಂಬರ್ಲಿ, ಆರಾಮಾಗಿ ತಗೊಂಡ್ಬರ್ಲಿ. ಹಾಗೆ ಸರ್ ನಮ್ಮೂರ್ ಗಾಡಿ ಅಂತ ಹೇಳ್ಬೋದು, K22 ಸರ್, ಬೆಳಗಾಂ ಪಾಸಿಂಗ್ ಸರ್. ಬೆಳಗಾಂ ಪಾಸಿಂಗ್ ಇದು ಬಂದು ಸಿಂಗಲ್ ಓನರ್ ಗಾಡಿ ಸರ್ ಇದು. ಸೊ ಇದ್ರಲ್ಲಿ ಕೂಡ AC ಪವರ್ ಸ್ಟೀರಿಂಗು, ಡ್ಯುಯಲ್ ಏರ್ ಬ್ಯಾಗು, ಒಳ್ಳೆ ಲೆದರ್ ಸೀಟು, ಆಡಿಯೋ ಕಂಟ್ರೋಲ್, ಆಡಿಯೋ ವಿತ್ ಇನ್ಬಿಲ್ಟ್ ಆಡಿಯೋ ಬರುತ್ತೆ. ನೀವು ವೆಹಿಕಲ್ ನೋಡ್ತಾ ಇರಬಹುದು, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಕೂಡ ಫಿಟ್ ಮಾಡಿದ್ದಾರೆ. ಸೊ ಇದು ಮ್ಯಾಗ್ನಾ ಪ್ಲಸ್ ಆಗಿರುತ್ತೆ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇವತ್ತು ಎಲ್ಲಿ ಬೇಕಾದ್ರೂ ಅವ್ರು ಚೆಕ್ ಮಾಡಲಿ, 6.5 ಲಕ್ಷಕ್ಕಿಂತ ಕಡಿಮೆ 2018 ಮಾಡಲು I20 ಸಿಗಲ್ಲ. ಅದರಲ್ಲೂ ಸಿಂಗಲ್ ಓನರು ಬರೀ 75,000 ರನ್ ಆಗಿರೋಂಥ ಗಾಡಿ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಬರೀ 6 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. 6 ಲಕ್ಷಕ್ಕೆ ಓಡಿರೋದು 82,000 ಆಗಿರುತ್ತೆ. ಹೌದು ಸರ್. ಡ್ರೈವರ್ ಬಂದು 82,000 ರನ್ ಆಗಿರುತ್ತೆ. ಸೊ ಬರ್ರೇ ನಾವು ಕೊಡ್ತಾ ಇರೋದು ಎಲ್ಲ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. 4 ಬ್ರಾಂಡ್ ನ್ಯೂ ಟೈರ್ ಇದೆ, ತುಂಬಾ ನೀಟಾಗಿದೆ. 6 ಲಕ್ಷಕ್ಕೆ ಕೊಡ್ತಾ ಇದೀವಿ. 6 ಲಕ್ಷಕ್ಕೆ ಕೊಡೋದಲ್ಲದೆ ಯಾರಾದ್ರೂ ಒಳ್ಳೆ ಸ್ಯಾಲರಿಡು, ಒಳ್ಳೆ ಪ್ರೊಫೈಲ್ ಇರೋರು ಬನ್ನಿ, ₹1 ಕಾಸು ತಗೊಂಡ್ಬೇಡಿ, 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಕೊಡ್ತೀನಿ ಸರ್. ಬೆಸ್ಟ್. ಆ ತರ ಗಾಡಿ ಇದೆ ಸರ್, ನೋಡ್ಬೋದು. ನಮ್ಮೂರ್ ಗಾಡಿ ಅಂತ ಹೇಳ್ತಿಲ್ಲ ಸರ್, ಗಾಡಿ ಆತರ ಇದೆ ಅಂತ. ಖಂಡಿತವಾಗಿ ಸರ್, ತುಂಬಾ ಚೆನ್ನಾಗಿದೆ ಸರ್. ಹಾಗೆ ದುಡಿಯೋರ್ಗೆ ಇಲ್ಲಿ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು ನಂಜುಂಡೇಶ್ವರ ಕಾರ್ಸ್ ಲಿಂಕ್ಸ್ ಅಲ್ಲಿ. ಸರ್ ನಾನು ಆಲ್ಮೋಸ್ಟ್ 1 ವರ್ಷದ ಹಿಂದೆ ಗಾಡಿ ಮಾಡಿದ್ದೀನಿ. ಯೆಲ್ಲೋ ಬೋರ್ಡ್ ಗಾಡಿಗಳಿತ್ತು. ಅವಾಗ ಗಾಡಿ ತರಿಸಲಿಲ್ಲ, ಇವಾಗ ಗಾಡಿ ತರಿಸಿದ್ರೆ. ಎಷ್ಟು ಗಾಡಿಗಳಿದೆ ಸರ್? ಸರ್ ಇಲ್ಲ ಸರ್, ಒಂದೇ ವೆಹಿಕಲ್ ಸರ್. ಅದು ಏನಂದ್ರೆ ಕಸ್ಟಮರ್ ನಮ್ಮಲ್ಲಿ ಯಾವ್ದೋ ಒಂದು ವೈಟ್ ಬೋರ್ಡ್ ತಗೊಳಕ್ ಬಂದು ಎಕ್ಸ್ಚೇಂಜ್ ಅಂತ ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಯೆಲ್ಲೋ ಬೋರ್ಡ್ ಜಾಸ್ತಿ ಮಾಡಲ್ಲ. ಇರ್ಲಿ, ಎಲ್ಲರಿಗೂ ಒಂದು ಹೆಲ್ಪ್ ಆಗ್ಲಿ ಅನ್ನೋ ಒಂದು ಕಾರಣದಿಂದ ಸರ್. ಇದು ಬಂದು ಟಾಟಾ ಜೆಸ್ಟ್ 2019 ಮಾಡಲು. 4 ತಿಂಗಳು ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಇದೆ. ವೆಹಿಕಲ್ ಅಲ್ಲಿ 4 ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ತುಂಬಾ ನೀಟ್ ಆಗಿದೆ. ಡೀಸೆಲ್ ವೇರಿಯಂಟ್ ವೆಹಿಕಲ್ ಸರ್. ಅದರಲ್ಲೂ ಡೀಸೆಲ್. ಹಾ ಸರ್. ಓಡಿರೋದು ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 93,000 ರನ್ ಆಗಿದೆ ಸರ್. 93,000? ಹೌದು ಸರ್. ಓಕೆ. ಹಾಗೆ ಸರ್ ಏನ್ ಕೊಡ್ತಿದ್ದೀರಾ ಪ್ರೈಸಿಂಗ್? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ ಇವತ್ತೆಲ್ಲ ಬಜಾರಲ್ಲಿ 4.5 ಲಕ್ಷ ಇದೆ ಸರ್. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಬರೀ 4 ಲಕ್ಷಕ್ಕೆ ಕೊಡ್ತೀವಿ ಸರ್. ಸರ್ ಲೋನ್ ಆಪ್ಷನ್ ಬೇಕಾ ಸರ್? 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಬರ್ಲಿ, ಆರಾಮಾಗಿ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೇವೆ ಸರ್. ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಬಂಡವಾಳ ಹಾಕೋ ಇದು 1 ವರ್ಷದಲ್ಲಿ ತೆಗಿಬಹುದು? ಆರಾಮಾಗಿ ಕಣ್ಣು ಮುಚ್ಕೊಂಡು 1 ವರ್ಷದಲ್ಲಿ ದುಡಿಮೆ ಮಾಡ್ತೀವಿ. ಈ ಸರ್ತಿ ಸ್ವಿಫ್ಟ್ ಗಳು ಏನ್ ಜಾಸ್ತಿನೇ ಇಟ್ಟಿದಾರಲ್ಲ? ಹೌದು ಸರ್. ನೀವು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಸರ್ ಮಾರುತಿ ಗಾಡಿ ಕಮ್ಮಿ ಆಗ್ಬಿಡಿದೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಮಾರುತಿ ಗಾಡಿ ಇಟ್ಟಿದ್ದೀನಿ. ನೀವು ಮನಸ್ಸಿಗೆ ಹಚ್ಕೊಂಡು ತಂದಿದ್ದೀನಿ. ಇದು 2016ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಇದು ಬಂದು ಡೀಸೆಲ್ VDI ವೇರಿಯಂಟ್ ಬರ್ತದೆ ಸರ್. ಓಕೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಎಲ್ಲ ಇದೆ. ಓಕೆ. ಸೊ ಆಟೋಮೆಟಿಕ್ ಮಿರರ್ ಕೂಡ ಇದೆ ಇದರಲ್ಲಿ. ಅಂಡ್ ನೋಡಬಹುದು ಬ್ಯಾಕ್ ಪ್ರೊಫೈಲ್ ಯಾವ ತರ ಬರುತ್ತೆ ಅಂತ. K51 ಪಾಸಿಂಗ್ ಆಗಿರುತ್ತೆ. ಓಡಿರೋದು ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 85,000 ರನ್ ಆಗಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತೀವಿ ಸರ್? ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 5,95,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 5.85ಕ್ಕೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 5 ಲಕ್ಷದವರೆಗೂ ಲೋನ್ ಮಾಡ್ಕೊಡ್ತೀವಿ. 85,000 ಕ್ಯಾಶ್ ತಗೊಂಬಲ್ಲಿ ಆರಾಮಾಗಿ ತಗೊಂಡೋಗಿ. ಓಕೆ. ಹಾಗೆ ಯಾವ ಸ್ವಿಫ್ಟ್ ಹೋಗೋಣ ಸರ್? ಪೆಟ್ರೋಲಾ ಡೀಸೆಲಾ? ಸರ್ ಪೆಟ್ರೋಲ್ ಸರ್. ಹೇಳಿ. ಇದೊಂದು ಡೀಸೆಲ್ ಬಿಟ್ರೆ ಇನ್ನು 6-7 ಗಾಡಿ ಇದೆ, ಎಲ್ಲ ಪೆಟ್ರೋಲ್. ಸೊ ಇದು ಬಂದ್ಬಿಟ್ಟು 2018 ಮಾಡಲು, ಅಂದ್ರೆ 17 ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, 18 ನಲ್ಲಿ ರಿಜಿಸ್ಟರ್ ಆಗಿದೆ. ಬರೇ 48,000 ರನ್ ಆಗಿದೆ ಸರ್ ವೆಹಿಕಲ್. ರೆಕಾರ್ಡೆಡ್ ಸರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಸರ್. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಒಳ್ಳೆ ಲೆದರ್ ಸೀಟ್ ಇದೆ. ಸೊ ಇದು VXI ಆಪ್ಷನಲ್, ಅಂದ್ರೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ ವೆಹಿಕಲ್ ಅಲ್ಲಿ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸರ್ ಪ್ರೈಸ್ ವೈಸ್ ಅಂತ ಹೋದ್ರೆ 6,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5 ರಿಂದ 5.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 50,000 ಕ್ಯಾಶ್ ತಗೊಂಬರ್ಲಿ, ಈಸಿಲಿ 18 ಮಾಡಲು ಶಿಫ್ಟ್ VXI ಆಪ್ಷನ್ ತಗೊಂಡೋಗ್ಲಿ ಸರ್. ಓಕೆ. ಹಾಗೆ ಇನ್ನೊಂದು ಪೆಟ್ರೋಲ್ ಸರ್ ಅದೇ ರೀತಿ ಇದು ನೋಡ್ಬೇಕು ಅಂದ್ರೆ ಪೆಟ್ರೋಲ್ ವೇರಿಯಂಟ್, ಇದು ಕೂಡ VXI 2015 ಮಾಡಲು ಸರ್. 18 ನನಗೆ 1 ಲಕ್ಷ ಇನ್ನು ಬರ್ಸಕ್ಕಾಗಲ್ಲ ದುಡ್ಡು ಅಂದ್ರೆ ಇದನ್ನ ಆರಾಮಾಗಿ ತಗೊಳ್ಳಿ ಸರ್. 5,25,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಸರ್ 5,10,000ಕ್ಕೆ ಮಾಡ್ಕೊಡ್ತೀವಿ ಸರ್. ಸರ್ ಲೋನ್ ಆಪ್ಷನ್ ಬೇಕಾ ಸರ್? 4.5 ಲೋನ್ ಮಾಡ್ಕೊಡ್ತೀವಿ. 60,000 ಕ್ಯಾಶ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್.
ಓಕೆ ಸರ್, ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಕಿಲೋಮೀಟರ್ ಬಂದ್ಬಿಟ್ಟು ಬರೀ ಇದು 73,000 ರನ್ ಆಗಿದೆ. 48 ಓಡಿದೆ, ಇದು 73 ಓಡಿದೆ, ಅದು 85 ಓಡಿದೆ ಸರ್. ಹಿಂದ್ಗಡೆ ಸರ್ ಹಿಂದೆಗಡೆ ಇರೋದು ಇದು ಕೂಡ 72,000 ರನ್ ಆಗಿದೆ. ಸೊ ZXi ಪ್ಲಸ್ ಇದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡಿಫಾಗರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಕಂಪ್ನಿಯಿಂದಾನೇ ಲೆದರ್ ಸೀಟ್ ಇನ್ಬಿಲ್ಟ್, ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಅಂದ್ರೆ ಕಂಪ್ನಿಯಿಂದಾನೇ ಇನ್ಬಿಲ್ಟ್ ಸಿಸ್ಟಮ್ ಅದಿದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ ಹಾಕಿದ್ದಾರೆ, ಕಂಪ್ನಿ ಅಲೈ ವೀಲ್ ತೆಗೆದ್ಬಿಟ್ಟು. ಸೊ ಗಾಡಿನೂ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ, ಗಾಡಿ ಹೊಸ ಮಾಡಲ್ ಅಲ್ವಾ ಸರ್ ಇದು? ಹೌದು ಸರ್, ಹೊಸ ಮಾಡಲ್ ಸರ್. ಆಮೇಲೆ ಫುಲ್ಲಿ ಟಾಪ್ ಎಂಡ್ ZXi ಪ್ಲಸ್. ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಬರೀ 6,95,000 ಈ ಗಾಡಿ ಕೊಡ್ತೀವಿ ಸರ್. 6,95,000, ಬರೀ 6,95,000 ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಲಿ 6 ರಿಂದ 6.5 ಲಕ್ಷ ಲೋನ್ ಮಾಡ್ತೀವಿ. 70 ರಿಂದ 75,000 ಪೇಮೆಂಟ್ ತಗೊಂಡ್ರೆ ಆರಾಮಾಗಿ ತಗೊಂಡ್ವಿ. ಓಕೆ, ಇದು ಸ್ಟೆಪ್ನಿ ಟೈರ್ ಸರ್? ಸರ್ ಇದು ಸ್ಟೆಪ್ನಿ ಟೈರ್ ಹಾಕಿದೀವಿ ಸರ್. ಇದು ಎಲ್ಲ ಫ್ಯಾನ್ಸಿ ಅಲಾಯ್ ವೀಲ್ ಇದೆ. ಸೊ ಏರ್ ಕಮ್ಮಿ ಆಗಿರೋದ್ರಿಂದ ಇದು ಸ್ಟೆಪ್ನಿ ಟೈರ್ ಚೇಂಜ್ ಮಾಡಿದ್ವಿ ಸರ್. ಇನ್ನೊಂದು ಅದೇ ರೀತಿ ನೀವು ನೋಡ್ಬೋದು ಸರ್, 2019ನೇ ಮಾಡಲು ಆಲ್ಟೋ K10 ಸರ್ ಇದು. ಓಕೆ, ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರ್ತದೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ, ಸೊ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಬರೇ 3,85,000 ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 85,000 ಕ್ಯಾಶ್ ತಗೊಂಡ್ರೆ ಆರಾಮಾಗಿ ತಗೊಂಡೋಗಿ. ಓಕೆ, VXi ಅಲ್ಲ? ಹೌದು ಸರ್, VXi ವೇರಿಯಂಟ್. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಇರೋದು ಸರ್? ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇದು ಬೊಲೊನೋ ಗ್ಲಾನ್ಸಾ. ಓಕೆ, ಗ್ಲಾನ್ಸಾ ಬಂದ್ಬಿಟ್ಟು ಇದು ಟೊಯೋಟಾ ಗ್ಲಾನ್ಸಾ ಇದು. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ನಾವಿಗೇಷನ್, ಇನ್ಬಿಲ್ಟ್ ಸಿಸ್ಟಮ್, ಕಂಪ್ನಿಯಿಂದಾನೇ ಇನ್ಬಿಲ್ಟ್ ಅಲಾಯ್ ವೀಲ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿದೆ. ಬರೀ 53,000 ರನ್ ಆಗಿದೆ ಸರ್. ಬರೀ 53,000? ಹೌದು ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, ನೋಡಬಹುದು. ನಿಮಗೆ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. 53,000 ರೆಕಾರ್ಡೆಡ್ ಸಿಗುತ್ತೆ ಅನ್ಕೋತೀನಿ ಸರ್ ಇದಕ್ಕೆ. ಹೌದು ಸರ್, ಬಿಕಾಸ್ ಟೊಯೋಟಾ ಅಲ್ವಾ? ಟೊಯೋಟಾ ಸರ್. ಹಾಗೆ ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? ಪ್ರೈಸ್ ವೈಸ್ ಅಂತ ಬಂದ್ರೆ 7.5 ಲಕ್ಷ ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಇಂದ ಬರೀ 7,30,000ಕ್ಕೆ 2020 ಮಾಡಲು ಸರ್ ಗ್ಲಾನ್ಸಾ ಕೊಡ್ತಾ ಇದ್ದೀನಿ ಸರ್. 7,30,000 ಸರ್. ಲೋನ್ ಆಪ್ಷನ್ ಬೇಕಾ ಸರ್? ಪ್ರೊಫೈಲ್ ಚೆನ್ನಾಗಿತ್ತು ಸರ್, 7 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 30,000 ಕ್ಯಾಶ್ ತಗೊಂಬನ್ನಿ ಸರ್, ಈಸಿಯಾಗಿ. ಜೀರೋ ಡೌನ್ ಪೇಮೆಂಟ್ ಚಾನ್ಸಸ್ ಮಾಡೋಣ ಬನ್ನಿ ಸರ್. ಒಳ್ಳೆ ಪ್ರೊಫೈಲ್ ಇತ್ತು ಖಂಡಿತ ಸರ್, ನಿಮ್ಗೇನೆ ಏನು ಹೆಚ್ಚಿಲ್ಲ ಸರ್, ಮಾಡ್ಕೊಡ್ತೀನಿ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಇರೋದು ಸರ್? ಸರ್ ಅದೇ ರೀತಿ ನೋಡ್ತಾ ಇರ್ಬೋದು ಸರ್, Honda i10. ಇದು ಕೂಡ ಸ್ಪೋರ್ಟ್ಸ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡಿಫಾಗರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಪ್ರತಿಯೊಂದು ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರ್ತದೆ ಸರ್. ಸೊ ಟೈರ್ ಕೂಡ ಎಲ್ಲ ಚೆನ್ನಾಗಿರೋದು, ಹೊಸ ಟೈರ್ಸ್ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಇದು 3,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3 ಲಕ್ಷಕ್ಕೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಸಾಕು ಸರ್. ಬರೀ 50,000 ಡೌನ್ ಪೇಮೆಂಟ್ ಇದೆ. ಇನ್ನೊಂದು 25,000 ಜಾಸ್ತಿ ಹಾಕಿದ್ರೆ ಒಂದ್ ಕಾರ್ ಕೊಡ್ತೀನಿ ಅಂತಿದ್ರೆ ಹಿಂದ್ಗಡೆ ಒಂದ್ ಗಾಡಿ ಇದೆ ಅಲ್ಲ? ಖಂಡಿತವಾಗಿ ಸರ್. 50,000ಕ್ಕೆ 25,000 ಸೇರಿಸ್ಕೊಡಿ ಸರ್. 75,000 ಕೊಡಿ ಸಾಕು ಸರ್. ಜನ್ನು ಸರ್, ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು. 2000 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ AC ಗಾಡಿ, ಆರಾಮಾಗಿ ಜುಮ್ ಅಂತ ಹೋಗ್ಬೋದು ಸರ್. ಒಂದು ಬೈಕ್ ಬರಲ್ಲ. 75,000ಕ್ಕೆ ಒಳ್ಳೆ ಜನ್ ಕೊಡಿ. 70,000 ಆಗ್ಬೋದಾ ಸರ್? ಖಂಡಿತ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 5,000 ಏನಿದೆ ಸರ್ ಬಿಟ್ಕೊಡ್ತೀವಿ ಸರ್, ಖಂಡಿತ ಬರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್? ಸರ್ ಇನ್ನೊಂದು XUV ನೋಡ್ಬೋದು ಸರ್ ಇದು. ಸೊ ಇದು ಬಂದು 2013 ಮಾಡಲು W8. ಇದರಲ್ಲಿ ಕೂಡ 8 ಏರ್ ಬ್ಯಾಗ್ ಬರುತ್ತೆ. ಕಂಪ್ನಿಯಿಂದಾನೇ ಅಲಾಯ್ ವೀಲ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಇದು 1 ಲಕ್ಷ ಚೇಂಜ್ ಓಡಿದೆ ಕಿಲೋಮೀಟರ್. ಸೊ ಸೆಕೆಂಡ್ ಓನರ್ ಆಗಿದೆ ಸರ್. ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 6.5 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 6,25,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲೋನ್ ಮಾಡ್ಕೊಡ್ತೀವಿ. 75,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಸರ್. 75,000 ಬರೀ ಡೌನ್ ಪೇಮೆಂಟ್. ಹೌದು ಸರ್. XUV ಸಿಗ್ತಿರೋದು. ಹಾಗೆ ಇನ್ನೊಂದು ಇನೋವಾ ಅಲ್ವಾ ಸರ್? ಸರ್ ಹೌದು ಸರ್, ಇನೋವಾ. ಇದು 2008 ಮಾಡಲು. ಸೊ ನ್ಯೂ ಶೇಪ್ ಆಲ್ಟರ್ ಆಗಿರೋದು. ಸೊ ಈ 14 ಅಲ್ಲಿ 15 ಅಲ್ಲಿ ಏನ್ ಶೇಪ್ ಬಂದಿದೆ ಆ ಶೇಪ್ ಇದೆ ಸರ್ ವೆಹಿಕಲ್. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಕಂಪ್ನಿಯಿಂದಾನೇ ಅಲಾಯ್ ವೀಲ್ ಇದೆ. ಇದು V ವರ್ಷನ್ ಗಾಡಿ ಸರ್ ಇದು. 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಓಕೆ, ನೋಡಬಹುದು ಇಂಟೀರಿಯರ್ ಯಾವ ತರ ಬರುತ್ತೆ ಅಂತ. ಅಂಡ್ ರೆಕಾರ್ಡೆಡ್ ಸಿಗುತ್ತೆ ಸರ್ ಇದಕ್ಕೆ? ಸರ್ ಖಂಡಿತವಾಗಿ ಸಿಗುತ್ತೆ ಸರ್, ಚೆಕ್ ಮಾಡ್ಕೋಬಹುದು. 1,85,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಅಲ್ಲಿ ಹಿಸ್ಟ್ರಿ ತಗೊಂಡೇ ಬರ್ಬೋದು ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ ಸರ್? ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 5,95,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 5,80,000ಗೆ ವೆಹಿಕಲ್ ಕೊಡ್ತೀವಿ. 5,80,000 ಕೊಡ್ತೀವಿ. ನೆಕ್ಸ್ಟ್ ಯಾವ್ದು ಹೋಗೋಣ ಸರ್? ಸರ್ ಅದೇ ರೀತಿ i20 ಗಾದ್ರೂ ಹೋಗಿ ಸರ್, Fiat Punto ಗಾದ್ರೂ ಹೋಗಿ ಸರ್, ಎಲ್ಲ ಅಣ್ಣ ತಮ್ದಿರೇನೆ ಸರ್. i20 ಬರ್ತೀನಿ ಅಂದ್ರೆ 2012 ಮಾಡಲು, ಸ್ಪೋರ್ಟ್ಸ್ ಆಪ್ಷನ್ ಅಲ್ಲೂ. ಇದ್ರೂ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಕಂಪ್ನಿಯಿಂದ ಅಲಾಯ್ ವೀಲ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 3,65,000ಕ್ಕೆ 2012 ಮಾಡಲು ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್, ಬರೀ 75,000 ಓಡರ್ ಗಾಡಿ ಕೊಡ್ತಾ ಇದ್ದೀವಿ. ಓಕೆ, ಹಾಗೆ ಪುಂಟೋ ಸರ್? ಸರ್ ಅದೇ ರೀತಿ Fiat Punto ಸರ್, ಎಲ್ಲೂ ಕೊಟ್ಟಿರ್ಬಾರ್ದು ಸರ್, ಆ ರೇಟ್ ಕೊಡೋಣ ಸರ್ ನಿಮ್ ಚಾನಲ್ ಅಲ್ಲಿ ಸರ್. ಇವತ್ತು Fiat Punto ಎಲ್ಲೇ ಹೋಗಿ ಚೆಕ್ ಮಾಡಿ ಸರ್. 2009 ಮಾಡಲು, ಇಂಥ ಅಲಾಯ್ ವೀಲ್ ಎಲ್ಲ ಹಾಕಿರುವಂತ ಗಾಡಿ ಸರ್. 2 ಲಕ್ಷ 2.5 ಲಕ್ಷ ಕೇಳ್ತಾರೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ 1,45,000ಕ್ಕೆ ಸರ್. ಎಷ್ಟು ಸರ್? 1,45,000ಗೆ ಆರಾಮಾಗಿ Fiat Punto 2009 ಮಾಡಲು ಸರ್. ಅಲಾಯ್ ವೀಲ್ 40,000 ಕೊಟ್ಟು ಹಾಕ್ತಿದ್ದಾರೆ ಸರ್. ಸರ್ ಸ್ಟ್ಯಾಂಡ್ಲೆಸ್ ಸೀಟ್ ಕವರ್ ಇದೆ ಸರ್. ಮಾರ್ವಿನ್ ಸೀಟ್ ಕವರ್ ಇದೆ. 40,000 ಕೊಟ್ಟು ಸೀಟ್ ಕವರ್ ಹಾಕ್ತಿದ್ದಾರೆ ಸರ್.
ಬರೀ ಸೀಟ್ ಕವರ್ದು ಮ್ಯಾಗ್ವಿಲ್ದು ಟೈರ್ದು ದುಡ್ಡು ಕೊಟ್ಬಿಟ್ಟು ಕಾರ್ನ ಫ್ರೀ ಆಗಿ ತಗೊಂಡೋಗ್ಲಿ. ಹಾಗೆ ಸರ್ ಕ್ವಾಲಿಸ್ ನೋಡೋರ್ಗೆ ತುಂಬಾ ಸರ್ ಇದು ಟೊಯೋಟಾ ಕ್ವಾಲಿಸ್ ತುಂಬಾ ಜನ ಕೇಳ್ತಿರ್ತಾರೆ ಸರ್, ನಮ್ಮ ಹತ್ರ ಕಡಿಮೆ ಬಜೆಟ್ ಇದೆ, ನಮ್ಮ ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ ಅನ್ನೋರಿಗೆ ಖಂಡಿತವಾಗಿ ಇದು ಒಳ್ಳೆ ಆಪರ್ಚುನಿಟಿ ಅಂತಾನೆ ನಾನು ಹೇಳ್ಬೋದು ಸರ್. ಇದು ಬಂದು GS ವೇರಿಯಂಟ್ ಬರ್ತದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ರೂಫ್ AC, ಬ್ಯಾಕ್ ವೈಫರ್, ಡಿಫಾಗ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಫ್ರಂಟ್ ಹೆಡ್ ಪವರ್ ವಿಂಡೋ ಕೂಡ ಬರುವಂತ ಗಾಡಿ ಸರ್ ಇದು. ಸರ್ ಇದು ಪ್ರೈಸ್ ವೈಸ್ ಅಂತ ಇವತ್ತೆಲ್ಲಾದ್ರೂ ಹೋದ್ರೆ ಒಂದು ಆಲ್ಟೋ ತಗೋಬೇಕು 2009 ಮಾಡಲು 10 ಮಾಡಲು ಅಂದ್ರೆ ಸರ್ 2 ರಿಂದ 2.5 ಲಕ್ಷ ಹೇಳ್ತಾರೆ ಸರ್. ಅದಕ್ಕಿಂತ ಕಡಿಮೆಗೆ ಸರ್ ಬರೀ 1,95,000ಕ್ಕೆ ಸರ್ 8 ಜನ 9 ಜನ ಓಡಾಡೋದು ಟೊಯೋಟಾ ಕ್ವಾಲಿಸ್ ಕೊಡ್ತೀನಿ, ಈಸಿಯಾಗಿ ತಗೊಂಡೋಗಿ. ಸೂಪರ್. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಕಿಲೋಮೀಟರ್ 185 ಓಡಿದೆ. 1,85,000. ಸರ್ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಬೊಲೊನೋ 2018 ಮಾಡಲ್ ಸರ್ ಇದು. ಸೊ 2018 ಮಾಡಲು ಡೀಸೆಲ್ ವೇರಿಯಂಟ್ ಇದು. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ನೀವು ನೋಡ್ತಾ ಇರೋದು ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ. ಓಡಿರೋದು ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 72,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸರ್. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಪ್ರೈಸ್ ವೈಸ್ ಅಂತ ಬಂದ್ರೆ 6.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. 6,50,000. ಹೌದು ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ರಿಂದ 6 ಲಕ್ಷ ಲೋನ್ ಮಾಡ್ತೀನಿ, 50 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ರೊನಾಲ್ಡ್ ಸ್ಕಾಲಾ. ಇದು ಬಂದ್ಬಿಟ್ಟು ನಿಮಗೆ ಇವತ್ತು ಒಂದು ಶಿಫ್ಟು ಇಲ್ಲ ಅಂದ್ರೆ ಏನಾದರೂ ಈ 2013 ನಲ್ಲಿ ನೀವು ಒಂದು ರಿಡ್ಸು ಈ ತರ ನೋಡಕ್ ಹೋದ್ರೆ ನಿಮ್ಗೊಂದು ಏರ್ ಬ್ಯಾಗ್ ಆಗಲಿ ಇನ್ನೊಂದಾಗಲಿ ಫೆಸಿಲಿಟಿ ಸಿಕ್ಕಿರಲ್ಲ ನಿಮಗೆ. ಸೊ ಇದರಲ್ಲಿ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಹಾಕಿದ್ದಾರೆ, ಒಳ್ಳೆ ಲೆದರ್ ಸೀಟು ಸರ್. ಗಾಡಿ ಮಾತ್ರ ತುಂಬಾ ಅದ್ದೂರಿಯಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ಹಿಂಗ್ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ. ಓಕೆ. ಸೂಪರ್ ಆಗಿದೆ ಇಂಟೀರಿಯರ್. ಕಲರ್ ಲೆದರ್ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬೇರೆ ಇದೆ. ಓಡಿರೋದು ಸರ್ ಇದು? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 85,000 ರನ್ ಆಗಿದೆ ಸರ್. ಓಕೆ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸ್ ವೈಸ್ ಅಂತ ಹೋದ್ರೆ ಸರ್ ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದ್ದೀರಾ, ಏರ್ ಬ್ಯಾಗ್, ಸೇಫ್ಟಿ, ಒಳ್ಳೆ ಮ್ಯಾಗ್ ವೀಲ್ ಎಲ್ಲ ಕೊಡ್ತಾ ಇದ್ದೀರಾ, ಪ್ರೈಸ್ ಲೀಸ್ಟ್ ಜಾಸ್ತಿ ಇರುತ್ತೆ ಅಂತ ನೀವು ಅನ್ಕೋಬಹುದು. ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಆತರ ಅನ್ಕೊಳ್ಳೋ ಹಂಗಿಲ್ಲ ಸರ್. ಬರೇ 3,20,000ಕ್ಕೆ ವೆಹಿಕಲ್. 3,20,000. ಬರೇ 3,20,000ಕ್ಕೆ ರೊನಾಲ್ಡ್ ಸ್ಕಾಲಾ 2013 ಮಾಡಲು ಸೆಕೆಂಡ್ ಓನರು ಡೀಸೆಲ್ ವೇರಿಯಂಟ್ ಗಾಡಿ. ಅದು ಇಷ್ಟೆಲ್ಲ ಫ್ಯೂಚರ್ ಇರುವಂತ ಗಾಡಿ ಕೊಡ್ತಾ ಇದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 70,000 65,000 ಕ್ಯಾಶ್ ತಗೊಂಬನ್ನಿ ಸರ್, ಆರಾಮಾಗಿ ತಗೊಂಡೋಗಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್? ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು i20 ಆಸ್ತಾ ಆಪ್ಷನಲ್ ಸರ್ ಇದು. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, 6 ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ. ನಾವಿಗೇಷನ್ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಇಂಟೀರಿಯರ್ ಕೂಡ ಇದೆ ಸರ್. ಪ್ರೈಸ್ ವೈಸ್ ಅಂತ ಬಂದ್ರೆ ಡೀಸೆಲ್ ವೇರಿಯಂಟ್ ಬರೀ 6,95,000 ಕೊಡ್ತೀವಿ ಸರ್. 6,95,000. ಓಡಿರೋದು ಹೇಳಿದ್ರೆ ಸರ್? ಸರ್ ಕಿಲೋಮೀಟರ್ ಬಂದ್ಬಿಟ್ಟು 78,000 ರನ್ ಆಗಿದೆ. ರೆಕಾರ್ಡೆಡ್ ಸಿಗುತ್ತೆ? 78. ಹೌದು ಸರ್, ಖಂಡಿತವಾಗಿ ಸಿಗುತ್ತೆ. ಹಾಗೆ ಇನ್ನೊಂದು ಸರ್ ರೆಡ್ ಕಲರ್ ಯೂತ್ಗೆ ನೋಡೋದು ಆ ಕಡೆ ಹೋಗೋಣ. ಸರಿ ಬನ್ನಿ. ಸರ್ ನೋಡಿ ಸರ್, ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಹುಂಡೈ ವರ್ಣ ಸರ್. ಫ್ಲೂಡಿಕು ಇವತ್ತು ಎಲ್ಲೂ ಕೊಟ್ಟಿರಬಾರ್ದು ಸರ್, ಆ ರೇಟ್ ಕೊಡೋಣ ಸರ್. ಇವತ್ತು ಒಂದು ವರ್ಣ ತಗೊಬೇಕು, ನಾರ್ಮಲ್ ವರ್ಣ, ಟ್ರಾನ್ಸ್ಫಾರ್ಮರ್ ಅಂದ್ರೆ ಓಲ್ಡ್ ಶೇಪ್ ತಗೊಬೇಕು ಅಂದ್ರೂ ಕೂಡ ಸರ್ 3 ಲಕ್ಷ 4 ಲಕ್ಷ 380 ಹಿಂಗೆ ಹೇಳ್ತಾರೆ ಸರ್. 2011 ಮಾಡಲು ವರ್ಣ ಫ್ಲೂಡಿಕು, ಟಚ್ ಸ್ಕ್ರೀನ್ ಸಿಸ್ಟಮು, ಸಿಂಗಲ್ ಏರ್ ಬ್ಯಾಗು, ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಎಲ್ಲ ಹಾಕಿರುವಂತ ಒಳ್ಳೆ ಲೆದರ್ ಇಂಟೀರಿಯರ್ ಇರುವಂತ ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀನಿ ಸರ್. ಪ್ರೈಸ್ ಎಷ್ಟು ಗೊತ್ತಾ ಸರ್? ಬರೇ 3 ಲಕ್ಷ ಸರ್. 3 ಲಕ್ಷಕ್ಕೆ? 3 ಲಕ್ಷಕ್ಕೆ ಸರ್. ಬರೇ ಓನ್ಲಿ 3 ಲ್ಯಾಕ್ ಡೀಸೆಲ್ ವೇರಿಯಂಟ್ ವರ್ಣ ಫ್ಲೂಡಿಕ್ ಸರ್ ಕೊಡ್ತಾ ಇರೋದು, ನಾರ್ಮಲ್ ವರ್ಣ ಕೊಡ್ತಾ ಇಲ್ಲ ಸರ್. 50,000 ಕ್ಯಾಶ್ ತಗೊಂಬರ್ಲಿ ಸರ್, 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಸೂಪರ್. ಈಸಿಯಾಗಿ ತಗೊಂಡು. ಹಾಗೆ ಇನ್ನೊಂದು ರೆಡ್ ಕಲರ್ ಪೋಲೋ ಇರೋದು ಸರ್? ಸರ್ ಇದು ಪೋಲೋ 2014 ಮಾಡಲು ಸರ್, ಐ ಲೈನ್. ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ. ಸೊ ಕಂಪ್ನಿಯಿಂದಾನೆ ಅಲಾಯ್ ವೀಲ್, ಇನ್ಬಿಲ್ಟ್ 1.5 ಲೀಟರ್ ಇಂಜಿನ್. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಸರ್ ಇದು. ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ಬಿಡ್ತೀನಿ. ಹೈಲೈನ್ ಆಗಿರೋದ್ರಿಂದ A to Z ಬರುತ್ತೆ. ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಡೀಸೆಲ್ ಅಲ್ವಾ ಸರ್? ಹೌದು ಸರ್, ಡೀಸೆಲ್. 5,30,000ಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. 5,30,000ಕ್ಕೆ ಲೋನ್ ಬೇಕು ಅಂದ್ರೆ 4 ರಿಂದ 4.5 ಲೋನ್ ಮಾಡ್ಕೊಡ್ತೀವಿ. ಒಂದು 50,000 ಡೌನ್ ಪೇಮೆಂಟ್ ತಗೊಂಡು ಆರಾಮಾಗಿ ತಗೊಂಡೋಗ್ಬೋದು. ಸೂಪರ್. ಹಾಗೆ ನೆಕ್ಸ್ಟ್ ಇರೋದು ಸರ್? ಅದೇ ರೀತಿ ನೋಡ್ತಾ ಇರೋ ಸರ್ ಇನ್ನೊಂದು ಪೋಲೋ. ಇದು ಕೂಡ ಡೀಸೆಲ್ 2016 ಮಾಡಲು 1 ಲ್ಯಾಕ್ ಸಮಥಿಂಗ್ ಓಡಿದೆ. 4 ಬ್ರಾಂಡ್ ನ್ಯೂ ಟೈರ್ ಇದೆ, ಅನ್ಯೂಸ್ ಸ್ಟೆಪ್ನಿ ಇದೆ. ಇದು ಕೂಡ 1.5 ಲೀಟರ್, ಡ್ಯೂಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಇನ್ಬಿಲ್ಟ್ ಸಿಸ್ಟಮ್ ಪ್ರತಿಯೊಂದು ಇದೆ ಸರ್. ಇದು ಪ್ರೈಸ್ ವೈಸ್ ಅಂತ ಏನಾದ್ರು ನೀವು ಹೋಗ್ತೀನಿ ಅಂದ್ರೆ ಸರ್ 6,45,000 ಹೇಳ್ತಾ ಇದೀವಿ. 6,30,000 ನಿಮ್ ಚಾನಲ್ ಇಂದ ಬಂದ್ರೆ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 5.5 ಲೋನ್ ಮಾಡ್ಕೊಡ್ತೀವಿ ಸರ್. ಸೂಪರ್ ಸರ್. ಅದೇ ರೀತಿ ನೀವು ನೋಡ್ಬೋದು ಸರ್ ಓಮಿನಿ. ಇವತ್ತು 2000 ಮಾಡಲು ಓಮಿನಿ ಬಾಟಲ್ ಗ್ರೀನು ಸರ್. ಗಾಡಿ ಮಾತ್ರ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಸರ್. ಅದನ್ನ ಫ್ರೆಶ್ FC ಕೂಡ ಮಾಡ್ಕೊಡ್ತೀವಿ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ ಬರೀ 95,000ಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. ಬರೀ 95,000? ಬರೀ 95,000ಕ್ಕೆ ಬಡವರು ಯಾರೋ ಯೂಸ್ ಮಾಡ್ಕೊಳ್ಳೋ ಅಂತವ್ರು, ಕಂಪ್ನಿ ಪರ್ಪೋಸ್ ಇರ್ಬೋದು, ಅಫಿಷಿಯಲ್ ಪರ್ಪೋಸ್ ಇರ್ಬೋದು, ರೋಡಾಡಕ್ ಇರ್ಬೋದು, ಇನ್ನೊಂದು ಮತ್ತೊಂದಕ್ಕೆ ಇರ್ಬೋದು, ಎಲ್ಲದಕ್ಕೂ ಆಗುತ್ತೆ. ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ ಸರ್. ಇನ್ನು ನಿಮ್ ಚಾನಲ್ ಇಂದ ಬಂದ್ರೆ ಇನ್ನೊಂದು 5,000 ರೂಪಾಯಿ ಕಡಿಮೆ ಮಾಡ್ತೀವಿ. 90,000. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇನ್ನೊಂದು ಆಲ್ಟೋ ಇದೆ. ಜಾಗದ ಅವಾವ ಇರೋದ್ರಿಂದ ಇಲ್ಲಿಂದಾನೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ 2007 ಮಾಡಲು. ಸೊ ಇದು ಸ್ಟ್ಯಾಂಡರ್ಡ್ ಇರುತ್ತೆ.
ಸೊ ಇದು ಬರೀ 1,20,000 ಇವತ್ತು 800 ಪ್ರೈಸ್ ಅಲ್ಲಿ ಆಲ್ಟೋ ಕೊಡ್ತಾ ಇದ್ದೀನಿ. 1,20,000 1,20,000 2007 ಮಾಡಲು 5 ವರ್ಷ FC 1 ವರ್ಷ ಫ್ರೆಶ್ ಇನ್ಸೂರೆನ್ಸ್ ಇರುವಂತ ಬರೀ 1,20,000 ಆಲ್ಟೋ ಕೊಡ್ತಾ ಇದ್ದೀನಿ ಸರ್. ಅದೇ ರೀತಿ ನೀವು ನೋಡಬಹುದು ಸರ್, ವ್ಯಾಗನರ್ AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ, VXI ವೇರಿಯಂಟ್ ಸರ್, ಬ್ಯಾಕ್ ವೈಫರ್ ಕೂಡ ಬರುತ್ತೆ. ಸೊ ವೆಹಿಕಲ್ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಬರೀ 98,000 ಮಾಡ್ಕೊಡ್ತೀನಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 95,000ಕ್ಕೆ VXI ವೇರಿಯಂಟ್ ಆರಾಮಾಗಿ ಕೊಡ್ತೀನಿ ಸರ್. ಇದಕ್ಕೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 98,000ಕ್ಕೆ ನಿಮಗೆ ವ್ಯಾಗನರ್ ಸಿಗುತ್ತೆ, 90,000ಕ್ಕೆ ನಿಮ್ಗೆ ಒಮಿನಿ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಯಾವುದು ಸರ್? ಬೊಲೋನಾ ಸರ್. ಇದು ಬಂದು 2015 ಮಾಡಲು ಆಲ್ಫಾ ವೇರಿಯಂಟ್ ಸರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಇನ್ಬಿಲ್ಟ್ ಸಿಸ್ಟಮ್, ಕಂಪ್ನಿಯಿಂದಾನೆ ಅಲ್ಲ ವೀಲು ಎಲ್ಲ ಬರುತ್ತೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್, 85,000 ಓಡಿದೆ ಸರ್ ವೆಹಿಕಲ್. ಆಲ್ಫಾ ಡೀಸೆಲ್ ವೇರಿಯಂಟ್ ಸರ್ ಇದು. ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ 6,25,000ಕ್ಕೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5ರಿಂದ 5 ಕಾಲ್ ಲೋನ್ ಮಾಡ್ತೀವಿ. ಒಂದು 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ರೆ ಆರಾಮಾಗಿ ತಗೊಂಡು. ಸೂಪರ್. ಹಾಗೆ ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡೋದಾದ್ರೆ ಸರ್, ಇದು ಟೊಯಾಟಾ ಇಟಿಯೋಸ್ ಇದೆ, 2012 ಮಾಡಲು. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ 3rd ಓನರ್ ಆಗಿದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಸರ್. ಬರೀ 3.5 ಲಕ್ಷಕ್ಕೆ ವೆಹಿಕಲ್ 3,50,000 ಬರೀ 3,50,000 ಸರ್. ಎಲ್ಲಿ ಬೇಕಾದ್ರೆ ಆಫ್ಟರ್ ಮಾರ್ಕೆಟ್ ಚೆಕ್ ಮಾಡ್ಕೋಬಹುದು. 4.5 ಲಕ್ಷ ಇದೆ ಪ್ರೈಸ್ ಲಿಸ್ಟ್. 3.5 ಲಕ್ಷಕ್ಕೆ ನಮ್ಮ ಶೋರೂಮ್ ಕೊಡ್ತಾ ಇದ್ದೀವಿ. ಇನ್ನೊಂದು ಈಕೋ ಇರೋದು ಸರ್ ಈಕೋ ಇದು ಬಂದು 2015 ಮಾಡಲು. ಸೊ ಸೆಕೆಂಡ್ ಓನರ್ ಆಗಿದೆ, AC ಗಾಡಿ. ಸೊ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 3,65,000 ಹೇಳ್ತಾ ಇದೀವಿ. 3.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಲಕ್ಷದವರೆಗೂ ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ ತಗೊಂಡೋಗಿ ಸರ್. ಅದೇ ರೀತಿ ನೀವು ನೋಡ್ಬೋದು ಸರ್, ಬಲೂನು 2016 ಮಾಡಲು. ಇದು ಡೆಲ್ಟಾ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿದೆ, ಬ್ಲೂ ಕಲರ್. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 5,65,000 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 5.5 ಲಕ್ಷಕ್ಕೆ ಸರ್. ಇದು i10 ಸರ್. ಇದು ಬಂದು ಮ್ಯಾಗ್ನಾ ವೇರಿಯಂಟ್ ಬರ್ತದೆ. ಇದರಲ್ಲಿ ಏನಪ್ಪಾ ಅಂದ್ರೆ ಇನ್ಬಿಲ್ಟ್ ಗ್ಯಾಸು ಕೂಡ ಬಂದಿದೆ ಸರ್. ಗ್ಯಾಸ್ ಬೇಕಾದ್ರೂ ಯೂಸ್ ಮಾಡೋದು, ಪೆಟ್ರೋಲ್ ಬೇಕಾದ್ರೂ ಯೂಸ್ ಮಾಡೋದು. ಸಿಂಗಲ್ ಓನರು, ಬರೀ 60,000 ಓಡಿರೋ ಅಂತ ಗಾಡಿ ಸರ್ ಇದು i10. ಬರೀ 60,000. ಗ್ಯಾಸ್ಗೆ ಮೈಲೇಜ್ ಏನು ಬರುತ್ತೆ ಸರ್ ಇದು? ಸರ್ ಸೇಮ್ ಮೈಲೇಜೇ ಬರ್ತದೆ, ಬಟ್ ಗ್ಯಾಸ್ ಬೆಲೆ ಕಡಿಮೆ ಇರ್ತದಲ್ಲ ಸರ್. 60 ರೂಪಾಯಿ 50 ರೂಪಾಯಿ ಏನೋ ಲೀಟರ್ ಇರ್ತದೆ. ಪೆಟ್ರೋಲ್ ಆದ್ರೆ 100 ರೂಪಾಯಿ ಇರ್ತದೆ. ಸೊ ಹಂಗಾಗಿ ಉಳಿಸೋರು ಉಳಿಸಬಹುದು, ತೊಂದರೆ ಇಲ್ಲ. ಸೊ ಇದು ಕೂಡ ಟೈರ್ಸ್ ಎಲ್ಲ ಚೆನ್ನಾಗಿದೆ, ಸಿಂಗಲ್ ಓನರ್ ಆಗಿದೆ, ಬರೀ 60,000 ರನ್ ಆಗಿದೆ. ಸೊ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಒಳ್ಳೆ ಪ್ಯೂರ್ ಲೆದರ್ ಸೀಟ್ ಕೂಡ ಇದೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ 2,95,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ. 2,95,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಲೋನ್ ಮಾಡ್ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ಕೊಡ್ಲಿ, ಈಸಿಯಾಗಿ ತಗೊಂಡೋಗ್ಲಿ ಸರ್. ಅದೇ ರೀತಿ ನೀವು ನೋಡ್ಬೋದು ಸರ್, ಇವತ್ತು ಇನೋವಾ, ಟೊಯಾಟಾ ಇನೋವಾ 2006 ಮಾಡಲು ಸರ್. ಇವತ್ತು ಎಕ್ಸಾಂಪಲ್ಗೆ ಈಗ ನೋಡಿ, ಒಂದು i10 ರೀಸನ್ ಕೊಟ್ಟು 2,95,000 2012 ಮಾಡಲು ಸರ್. 8 ಜನ ಓಡಾಡ ಅಂತ ಇನೋವಾ ಕೊಡ್ತೀನಿ ಸರ್. ಬರೇ 3,80,000 ಕೊಡ್ತೀನಿ ಸರ್. ಒಂದು ಫೈನಲ್ ಪ್ರೈಸ್ ಇದೆ ಸರ್. ಫೈನಲ್ ಸರ್ 3,80,000 ಬೇಡವಾ ಸರ್? ಇನ್ನೂ 10,000 ಕಡಿಮೆ ಮಾಡಿ ನಿಮ್ಮ ಚಾನಲ್ ಇಂದ ಬರಲಿ. 3,70,000ಕ್ಕೆ ಸರ್ ಟೊಯಾಟಾ ಇನೋವಾ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುವಂತ ಒಳ್ಳೆ ಗಾಡಿ ಕೊಡ್ತಾ ಇದೀನಿ ಸರ್. ಸೂಪರ್. 3,70,000ಕ್ಕೆ ನಿಮ್ಗೆ ಇನೋವಾ, ಟೊಯಾಟಾ ಇನೋವಾ ಸಿಕ್ಕಿರೋದು. ಓಡಿರೋದು ಎಷ್ಟಾಗಿರುತ್ತೆ ಸರ್? 1,73,000 ರನ್ ಆಗಿದೆ. ಓಕೆ. ಹಾಗೆ ಇನ್ನೊಂದು ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಸ್ವಿಫ್ಟ್ ಇರೋದು ಸರ್. ಇದು ಬಂದ್ಬಿಟ್ಟು ಸ್ವಿಫ್ಟ್ ಅಲ್ಲಿ ಇದು ಏನಪ್ಪಾ ಅಂದ್ರೆ ಆನಿವರ್ಸರಿ ಎಡಿಷನ್ ಅನ್ಬಿಟ್ಟು ಬಿಟ್ಟಿರೋದು. ಸೊ ಇದರಲ್ಲಿ ಇನ್ಬಿಲ್ಟ್ ಶೋರೂಮ್ ಇಂದಾನೆ ಬಂದಿರೋದು ಹೀಗೆ. ಸೊ ಇನ್ನರ್ ಅಲ್ಲೂ ಇದೇ ತರ ಇರುತ್ತೆ, ಸೀಟ್ ಕವರ್ ಕೂಡ, ಬಾಡಿ ಕೂಡ ಇದೇ ಇರುತ್ತೆ. ನೀವು ನೋಡಿಸಬಹುದು. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಸೊ ನೀವು ತೋರಿಸಬಹುದು ಕಸ್ಟಮರ್ಗೆ ಯಾವ ರೀತಿ ಇನ್ಬಿಲ್ಟ್ ಎಲ್ಲ ಇರುತ್ತೆ ಇಂಟೀರಿಯರ್ ಅಂತ. ಓಕೆ. ಸೊ ಇದು ಆನಿವರ್ಸರಿ ಎಡಿಷನ್ ಆಗಿರೋದ್ರಿಂದ ಡಿಫ್ರೆಂಟ್ ಲುಕ್ ಬರುತ್ತೆ ಇಂಟೀರಿಯರ್ ಎಲ್ಲ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಕಂಪನಿಯಿಂದಾನೇ ಬಂದಿರುತ್ತಾ ಅಥವಾ ಇಲ್ಲ ಸರ್? ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಆಗಲಿ, ಟಚ್ ಆಗಲಿ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಬರೀ 5,95,000ಕ್ಕೆ ವೆಹಿಕಲ್ ಕೊಡ್ತೀವಿ. 5,95,000 ಕೊಡ್ತೀವಿ. ಹಾಗೆ ಇನ್ನೊಂದು ರಿಡ್ಜ್ ಇರೋದು ಸರ್, ಪೆಟ್ರೋಲ್ ಡೀಸೆಲ್ ಸರ್? ಇದು ಬಂದು ಪೆಟ್ರೋಲ್ ವೇರಿಯಂಟ್, 2015 ಮಾಡಲು, ಸಿಂಗಲ್ ಓನರ್. ಸೊ ಇದ್ರಲ್ಲಿ ಕೂಡ ನಿಮ್ಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಇರುವಂತ ಗಾಡಿ ಸರ್. ಪ್ರೈಸಿಂಗ್ ಏನು ಹೇಳ್ತೀವಿ ಸರ್? ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ 4,80,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 4,60,000 ಕೊಡ್ತೀನಿ. ಲೋನ್ ಬೇಕಾ ಸರ್? 4.5 ಲೋನ್ ಮಾಡ್ತೀನಿ. 10,000 ತಗೊಂಬನ್ನಿ ಸರ್, ಈಸಿಯಾಗಿ ತಗೊಂಡೋಗಿ ಸರ್ ಗಾಡಿ. ಸೂಪರ್ ಸರ್. ಹಾಗೆ ವ್ಯಾಗನರ್ ಸರ್. ವ್ಯಾಗನರ್ ಕೂಡ ಹಂಗೇನೆ ಸರ್, 2016 ಮಾಡಲು ಸರ್. ಸಿಂಗಲ್ ಓನರ್ ಸರ್. ಗಾಡಿ ಓಡಿರೋದೇ ಬರೀ 98,000 ರನ್ ಆಗಿದೆ. ಗಾಡಿ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಬಟ್ 4.5 ಲಕ್ಷ, ಎಲ್ಲಾ ಕಡೆ 5 ಲಕ್ಷ ಇದೆ ಪ್ರೈಸ್. 4.5 ನಾವ್ ಹೇಳ್ತೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 4 ಲಕ್ಷ ಕೊಡ್ತೀವಿ ಸರ್ ವೆಹಿಕಲ್. 4 ಲಕ್ಷಕ್ಕೆ 4 ಲಕ್ಷನೂ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರೋರು ಬನ್ನಿ ಸರ್, ಖಂಡಿತವಾಗಿ ಮಾಡ್ಕೊಡ್ತೀವಿ. ಖಾಲಿ ಜೇಬಿಂದ ತಗೊಂಡ್ಬರ್ಬೋದು. ಖಂಡಿತ ಸರ್.